ಬಸ್ ಹತ್ಕೊಂಡಿದ್ದೀವಿ. ಕೊಯಂಬತ್ತೂರು ನಾಳೆ ಬೆಳಿಗ್ಗೆ 6 ಗಂಟೆಗೆ ರೀಚ್ ಆಗ್ತೀವಿ. ಅಲ್ಲಿಂದ ಈಶಾ ಮತ್ತೊಂದು ಬಸ್ ತೊಗೋಬೇಕು. ಸೊ ತುಂಬ ದಿನದ ಕನಸು ಯಜಮಾನ್ರದ್ದು. ಹೌದು, ಆ್ಯಕ್ಚುಲಿ ಎಷ್ಟೋ ವರ್ಷದಿಂದ ಅನ್ಕೋತಾ ಇದ್ದೆ. ಸದ್ಗುರುನ ಹೆಚ್ಚು ಕಡಿಮೆ ಒಂದು 4-5 ವರ್ಷದಿಂದ ಫಾಲೋ ಮಾಡ್ತಾ ಇದ್ದೀನಿ. ಆ ಟೈಮಿಂದ ಅನ್ಕೋತಾ ಇದ್ದೆ. ಬೆಂಗಳೂರಲ್ಲಿ ಈಶಾ ಬಂದಾಗ ತುಂಬ ಎಕ್ಸೈಟ್ ಆಗಿದ್ದೆ. ಅಲ್ಲಿಗೆ ಹೋದ್ವಿ ಸುಮಾರು ಸಲ. ಬಟ್ ಕೊಯಂಬತ್ತೂರ್ಗೆ ಹೋಗೋಕ್ಕೆ ಅವಕಾಶನೇ ಸಿಕ್ಕಿರಲಿಲ್ಲ. ಇವಾಗ ಅವಕಾಶ ಸಿಕ್ಕಿದೆ. ಸೊ ಬರೀ ಹೋಗಿ ಬರೋದಲ್ಲ, ಸ್ಟೇ ಕೂಡ ಪ್ಲ್ಯಾನ್ ಮಾಡಿದ್ದೀವಿ. ಸೊ ಸಿಕ್ಕಾಪಟ್ಟೆ ಎಕ್ಸೈಟೆಡ್. ಆ್ಯಂಡ್ ಇವ್ರಿಗಂತೂ ಸಿಕ್ಕಾಪಟ್ಟೆ ಇಷ್ಟ ಈಶಾ ಫೌಂಡೇಶನ್ ಹೋಗೋದಂದರೆ. ಎಸ್ಪೆಷಲಿ ಬೆಂಗಳೂರಲ್ಲಂತೂ ತುಂಬ ಸಲ ಹೋಗ್ಬಿಟ್ಟಿದ್ದೀವಿ ಲೈಟ್ ಶೋಗೆಲ್ಲ. ಎಷ್ಟು ಸಲ ಹೋದರೂ ಹೋಗ್ಬೇಕು ಅನ್ನೋದು ಅಂತ ಅನಿಸ್ತಾನೆ ಇರುತ್ತೆ. ಬಿಕಾಸ್ ಅಷ್ಟು ಬ್ಯೂಟಿಫುಲ್ ಆಗಿರುತ್ತೆ ಲೈಟ್ ಶೋ. ಸೊ ಇಲ್ಲಿ ಕೊಯಂಬತ್ತೂರಲ್ಲಿ ಲೈಟ್ ಶೋ ಅಲ್ಲದೇನೆ ಸುಮಾರು ಎಕ್ಸ್ಪೀರಿಯನ್ಸ್ ಮಾಡೋಕ್ಕೆ ಇರುತ್ತೆ. ನಾನು ಆಲ್ರೆಡಿ ಫ್ರೆಂಡ್ಸ್ ಜೊತೆ ಹೋಗಿದ್ದೀನಿ, ಬ್ಲಾಗು ಇದೆ ನೋಡ್ಬೋದು. ಇವರು ಹೋಗಿದ್ದಾರೆ, ಬಟ್ ಇಬ್ಬರು ಯಾವತ್ತೂ ಸ್ಟೇ ಮಾಡಿಲ್ಲ. ಸೊ ಇಬ್ರಿಗೂ ಹೊಸ ಎಕ್ಸ್ಪೀರಿಯನ್ಸ್. ಲೆಟ್ಸ್ ಸಿ ಏನೇನಿರುತ್ತೆ, ಹೇಗೆ ಸ್ಟೇ ಎಲ್ಲ. ಅವ್ರದ್ದು ಅಷ್ಟು ರೆಸ್ಟ್ರಿಕ್ಷನ್ಸ್ ಇದೆ. 6 ಗಂಟೆ ಬೆಳಗ್ಗೆ ಒಳಗಡೆ ಆಚೆ ಬಿಡಲ್ಲ, 8 ಗಂಟೆ ಆದ್ಮೇಲೆ ಬಿಡಲ್ಲ, ಒಂದಷ್ಟು ರೂಲ್ಸ್ ಇದೆ. ಸೊ ಮೇ ಬಿ ಡಿಫ್ರೆಂಟ್ ಎಕ್ಸ್ಪೀರಿಯನ್ಸ್. ಮೊಬೈಲ್ ಆಕ್ಸೆಸ್ ತುಂಬ ಯೂಸ್ ಇರಲ್ಲ ಅಂತೆಲ್ಲ ಬರ್ತಿದ್ದಾರೆ ಇನ್ಸ್ಟ್ರಕ್ಷನ್ಸ್ ಅಲ್ಲಿ. ಲೆಟ್ಸ್ ಸಿ. ಗಾಂಧಿಪುರಂ ಬಸ್ ಸ್ಟಾಪ್ ಕೊಯಂಬತ್ತೂರು ರೀಚ್ ಆಗಿದ್ದೀವಿ. ಟೈಮ್ ಬೆಳಿಗ್ಗೆ ಒಂದು 5 ಗಂಟೆ ಹಂಗಾಗಿದೆ. ಬಸ್ಸಿಗೆ ವೆಯ್ಟ್ ಮಾಡ್ತಾ ಇದ್ದೀವಿ. ಟೈಮಿಂಗ್ ಬಸ್ ಇರುತ್ತೆ ಎವ್ರಿ 15 ಮಿನಿಟ್ಸ್, ಹಾಫ್ ಆನ್ ಅವರ್ ಬಸ್ ಇರುತ್ತೆ ಇಲ್ಲಿ. ತಮಿಳ್ನಾಡು ಪಾಪ ಯಾವಾಗಲೂ ಕಾರಲ್ಲಿ ಬರ್ತೀರಾ, ಬಸ್ಸಲ್ಲಿ ಬಂದಿದ್ದೀರಾ? ಬಸ್ಸಲ್ಲಿ ಬಂದಿದ್ದೆ ಏನು ಬೇಜಾರಿಲ್ಲ, ಬಟ್ ನಿದ್ದೆ ಚೆನ್ನಾಗಾಗಿಲ್ಲ. ಓಕೆ, ಬಟ್ ಐ ಆಮ್ ಎಕ್ಸೈಟೆಡ್ ಟು ವಿಸಿಟ್ ಈಶಾ. ಗಾಂಧಿಪುರಂ ಟು ಈಶಾ ಪರ್ ಪರ್ಸನ್ 50 ರುಪೀಸ್. ಸೊ ಇಲ್ಲಿ 100 ರುಪೀಸ್ ಚಾರ್ಜ್ ಆಗಿದೆ ಈ ಬಸ್ಸಲ್ಲಿ. ಈಶಾ ರೀಚ್ ಆಗಿದ್ದೀವಿ. ದೂರದಿಂದಾನೇ ಆದಿಯೋಗಿ ಸ್ಟ್ಯಾಚು ನೋಡ್ತಾ ಇದ್ದಂಗೆ ಫುಲ್ ಖುಷಿ. ಬಸ್ಸಲ್ಲಿರೋರೆಲ್ಲ ಇನ್ನೂ ರೀಚ್ ಆಗಿಲ್ಲ, ಆಲ್ರೆಡಿ ವಿಡಿಯೋಸ್ ಫೋಟೋಸ್ ತೊಗೊಳ್ತಾ ಇದ್ರು. ಎಲ್ರಿಗೂ ಅಷ್ಟೇ ಎಕ್ಸೈಟ್ಮೆಂಟ್ ಇರುತ್ತೆ. ನಾವು ಹೋಗಿರೋ ಟೈಮಲ್ಲಿ ಅಷ್ಟೊಂದು ಜನ ಇರಲಿಲ್ಲ, ಸೊ ಹಾಗಾಗಿ ಪೀಸ್ಫುಲ್ಲಾಗಿ ಕಾಣಿಸ್ತಾ ಇತ್ತು. ಇದು ರಿಸೆಪ್ಷನ್ನು. ನೀವು ಯಾರು ಸ್ಟೇ ಇರ್ತೀರಾ ಅಲ್ವಾ, ಅವರು ಇಲ್ಲಿ ಬಂದು ಚೆಕ್ ಇನ್ ಆಗಿಲ್ಲ ಅಂದರೆ ಚೆಕ್ ಇನ್ ಮಾಡ್ಕೋಬೇಕು. ಇಲ್ಲ ವೆಬ್ ಚೆಕ್ ಇನ್ ಆಪ್ಷನ್ ಇರುತ್ತೆ, ವೆಬ್ ಚೆಕ್ ಇನ್ ಮಾಡ್ಕೋಬೋದು. ಇಲ್ಲಿ ಇನ್ಸ್ಟ್ರಕ್ಷನ್ಸ್ ಹಾಕಿರ್ತಾರೆ. ಸ್ಟೇ ಇದ್ದಾಗ ನೀವು ಡೂಸ್ ಆ್ಯಂಡ್ ಡೋಂಟ್ಸ್, ಏನು ಮಾಡಬೇಕು, ಏನು ಮಾಡಬಾರ್ದು, ಏನು ರೂಲ್ಸ್ ಅಂತ ಎಲ್ಲ, ಟೈಮಿಂಗ್ ಎಷ್ಟೊತ್ತಿಗೆ ಊಟದ್ದು ಅಂತೆಲ್ಲ. ಮತ್ತು ಇಲ್ಲಿ ಈ ಥರ ಧೂಪ ಎಲ್ಲ ಹಾಕ್ತಾ ಇರ್ತಾರೆ ಅವಾಗವಾಗ ಕ್ಲೆನ್ಸ್ ಮಾಡೋದಕ್ಕೆ. ಮತ್ತು ನೀವು ರಿಸೆಪ್ಷನಿಂದ ನಿಮ್ಮ ಸ್ಟೇ ಏನಿರುತ್ತೆ ಸುಮಾರು ದೂರ ಇರುತ್ತೆ, ಒಂದು 10-15 ನಿಮಿಷ ಈ ಗಾಡೀಲಿ ಹೋದ್ರೇ ಶಟಲ್ಲು. ಎವ್ರಿ 10-15 ಮಿನಿಟ್ಸ್ ಈ ಶಟಲ್ಸ್ ಇರುತ್ತೆ. ಆರಾಮಾಗಿ ನೀವು ನಿಮ್ಮ ಬಿಲ್ಡಿಂಗ್ ಅಥವಾ ರೂಮ್ವರೆಗೂ ಹೋಗ್ಬೋದು ಫ್ರೀ ಆಫ್ ಕಾಸ್ಟ್. ಒಂದೊಂದು ಬ್ಲಾಕಿಗೆ ಒಂದೊಂದು ಹೆಸರಿರುತ್ತೆ. ಆ ಬ್ಲಾಕ್ದು ಶಟಲ್ ನೋಡಿ ನೀವು ಹತ್ಕೋಬೇಕು. ಹಾಗೆ ಸರೌಂಡಿಂಗ್ ಅಂತೂ ಬ್ಯೂಟಿಫುಲ್ ಆಗಿರುತ್ತೆ. ಇದು ನಾವಿದ್ದಿದ್ದ ಕಾಟೇಜು. ಎಷ್ಟು ಬ್ಯೂಟಿಫುಲ್ ಆಗಿ ಕನ್ಸ್ಟ್ರಕ್ಟ್ ಮಾಡಿದ್ದಾರೆ ಅಂದರೆ, ಇಂಡಿಯನ್ ಬಿಲ್ಡಿಂಗ್ಸ್ ಥರನೇ ಇಲ್ಲ ಇವ್ರದ್ದು ಆರ್ಕಿಟೆಕ್ಚರ್ ಹೊರಗಡೆಯಿಂದ ನೋಡೋದಕ್ಕೆ. ಈ ಫಾರಿನ್ ಕಂಟ್ರೀಸಲ್ಲೆಲ್ಲ ಇರುತ್ತಲ್ವ, ಆ ಥರ ಇದೆ. ಹಾಗೆ ಅಲ್ಲೆಲ್ಲ ನವಿಲ್ಗಳು, ಒಂದಷ್ಟು ಬರ್ಡ್ಸು ನೋಡೋಕ್ಕೆ ಸಿಗತ್ತೆ ನಿಮಗೆ. ಯಾಕಂದರೆ ಫಾರೆಸ್ಟ್ ಏರಿಯಾ, ಮೌಂಟೇನ್ ಸರೌಂಡಿಂಗ್ಸ್ ಅಲ್ವಾ, ನೇಚರ್ ತುಂಬ ಚೆನ್ನಾಗಿರತ್ತೆ.
ಓಕೆ, ಇದು ನಮ್ಮ Rooms ಎಷ್ಟು ರೂಮ್. ಚೆನ್ನಾಗಿದೆ ಸೊ ನಾವು ಅಂದ್ರೆ ಡಬಲ್ ಶೇರಿಂಗ್ ತಗೊಂಡಿದ್ವಿ. 2 ಬೆಡ್ಸ್ ಇದೆ ಇಲ್ಲಿ. ಆ ಕಲರ್ ಥೀಮ್ ನೋಡಿ ಹೆಂಗಿದೆ ಅಂತ ನನಗಂತೂ ತುಂಬ ಇಷ್ಟ ಆಯಿತು. ಮತ್ತು ಆ್ಯಸ್ ಯೂಶುವಲ್ ಒಂದು ಕಬೋರ್ಡ್ ಕೊಟ್ಟಿದ್ದಾರೆ, ಒಂದು ಮಿರರು, ಹಾಗೆ ಒಂದು ಸ್ಟಡಿ ಟೇಬಲ್ ಆರ್ ವಾಟ್ ಎವರ್ ಟೇಬಲ್, ಅದೊಂದು ಟೇಬಲ್ ಕೊಟ್ಟಿದ್ದಾರೆ. ಈ ಸ್ಕ್ರೀನ್ಸ್ ನೋಡಿ ಎಷ್ಟು ಪ್ಯೂರ್ ಕಾಟನ್ ಸ್ಕ್ರೀನ್ಸು, ನಂಗೆ ಸಿಕ್ಕಾಪಟ್ಟೆ ಇಷ್ಟ ಆಯಿತು. ರೂಮಿಂದ ನೋಡಿದ್ರೆ ವ್ಯೂ ಈ ಥರ ಇರುತ್ತೆ. ಹಾಗೆ ಸಿಂಪಲ್ ಟಾಯ್ಲೆಟ್ರೀಸ್ ಏನು ಕೊಡಲ್ಲ, ನೀವೇ ಕ್ಯಾರಿ ಮಾಡಬೇಕು. ಸೊ ಹಾಗೆ ರೂಮ್ನ ನೀಟಾಗಿ ಇಟ್ಕೋಬೇಕು, ಅದೇ ಒಂದು ಕಂಡೀಷನು. ನಮಗಂತೂ ಸಿಕ್ಕಾಪಟ್ಟೆ ಇಷ್ಟ ಆಯಿತು. ಮತ್ತು ನೆಟ್ವರ್ಕ್ ಎಲ್ಲ ಸಿಗಲ್ಲ, ವೈಫೈ ಎಲ್ಲ ಸಿಗಲ್ಲ. ನೆಟ್ವರ್ಕ್ ಆ್ಯಕ್ಚುಲಿ ಇತ್ತು, ವೈಫೈ ಎಲ್ಲ ಏನೂ ಇಲ್ಲ. ಸೊ ಈಗ ನಾವು ರೆಡಿಯಾಗಿ ಹೊರಟಿದ್ದೀವಿ ಬೆಳಿಗ್ಗೆ. ಆಲ್ಮೋಸ್ಟ್ ನಾವು ಬಂದು ಫ್ರೆಶ್ ಅಪ್ ಆಗಿ ಹೊರಡೋಕ್ಕೇ ಟೈಮ್ ಆಗೋಯಿತು. ಆಲ್ಮೋಸ್ಟ್ 10 ಗಂಟೆ ಆಗೋಗಿತ್ತು. ಅಲ್ಲಿ ಭೋಜನಾಲಯದಲ್ಲಿ ಅನ್ನದಾನ ಕೊಡ್ತಾರಲ್ವಾ, ಅದಕ್ಕೆ ಟೈಮ್ ಆಗಿತ್ತು. ಆ ಬ್ಯಾಚ್ ವೈಸೇ ಕೊಡ್ತಾರೆ, ಆ ಟೈಮ್ ಮುಗಿದ್ರೆ ಇನ್ನು ಕೊಡಲ್ಲ. ಊಟ ಎಲ್ಲ ಮುಗಿಸ್ಕೊಂಡು ಬೆಳಗ್ಗೆ ಪ್ರಸಾದ ತಿಂತಾ ಇದ್ದೀವಿ. ಇದು ಆ್ಯಕ್ಚುಲಿ ಎಳ್ಳುಂಡೆ, ನಾವು ಮನೆಯಲ್ಲೆಲ್ಲ ಎಳ್ಳುಂಡೆ ಮಾಡ್ತೀವಲ್ಲ ಆ ಥರ. ಸಿಕ್ಕಾಪಟ್ಟೆ ಚೆನ್ನಾಗಿತ್ತು, ಬೆಲ್ಲದಲ್ಲಿ ಮಾಡಿದ್ರು. ಓಕೆ, ಸಿಂಪಲ್ ಪ್ರಾಸೆಸ್ ಹೇಳಿಬಿಡ್ತೀನಿ ಬುಕ್ಕಿಂಗ್ಗೆ. ಗೂಗಲಲ್ಲಿ ನೀವು ಈಶಾ ಕಾಟೇಜಸ್ ಅಥವಾ ಈಶಾ ಸ್ಟೇ ಅಂತ ಹಾಕಿದ್ರೆ ಫಸ್ಟ್ ವೆಬ್ಸೈಟೇ ಕ್ಲಿಕ್ ಮಾಡಿ, ಈಶಾ ಕಾಟೇಜಸ್ ಅಂತ ಬರುತ್ತೆ. ಅಲ್ಲಿ ನೀವು ರೆಗ್ಯುಲರಾಗಿ ಬೇರೆ ವೆಬ್ಸೈಟಲ್ಲೆಲ್ಲ ರೂಮ್ ಬುಕ್ಕಿಂಗ್ ಹೆಂಗೆ ಮಾಡ್ತೀರಾ ಅದೇ ಥರ ಅಕಾಮಿಡೇಷನ್ ಕ್ಲಿಕ್ ಮಾಡಿ, ನಿಮ್ದು ಏನು ರೂಮ್ ಬೇಕೋ ಅದನ್ನ ಸೆಲೆಕ್ಟ್ ಮಾಡಿ, ಸಿಂಗಲ್ಲ ಡಬಲ್ಲ ಅಲ್ಲಿ ಬ್ಲಾಕ್ಸ್ ಇರುತ್ತೆ, ಯಾವ ಬ್ಲಾಕ್ ಬೇಕು ಸೆಲೆಕ್ಟ್ ಮಾಡಿಕೊಂಡು ಬುಕ್ ಮಾಡ್ಕೊಳ್ಳಿ. ಆನ್ಲೈನ್ ಪೇ ಮಾಡಿ, ತುಂಬ ಮುಂಚೆನೇ ಬುಕ್ ಮಾಡ್ಕೊಳ್ಳಿ, ಬಿಕಾಸ್ ವೆಯ್ಟಿಂಗ್ ಇರುತ್ತೆ. ಆ್ಯಂಡ್ ಅಲ್ಲಿ 2 ಹೋಟೆಲ್ಸ್ ಇರುತ್ತೆ. ಆ 2 ಹೋಟೆಲ್ಸಲ್ಲೂ ನೀವು ಏನು ಬೇಕೋ ತಿನ್ಬೋದು. ನಮಗೆ ಹಾನೆಸ್ಟಾಗಿ ಇಷ್ಟ ಆಗಿಲ್ಲ. ಒಂದು ಹೋಟೆಲ್ ಮಾತ್ರ ಬಟ್ಟೆ ಅಂಗಡಿ ಪಕ್ಕ ಇದೆಯಲ್ಲ, ಅದಿಷ್ಟ ಆಯಿತು. ಅಲ್ಲಿ ಚೆನ್ನಾಗಿ ಮಾಡ್ತಾರೆ. ಸೊ ಲೈಕ್ ಹೊರಗಡೆ ಲೈಕ್ ಏನು ಚಪ್ಪಲಿ ಬಿಡೋ ಸ್ಟ್ಯಾಂಡ್ ಹತ್ರ ಇದೆಯಲ್ಲ, ಅದು ನಮ್ಗೆ ಅಷ್ಟು ಇಷ್ಟ ಆಗಿಲ್ಲ. ಸೊ ನೀವು ರಿಸೆಪ್ಷನಿಂದ ನಿಮ್ಮ ಬಿಲ್ಡಿಂಗ್ ಹೋಗೋವಾಗ ದಾರಿಯಲ್ಲೇ ನಿಮಗೆ ಇಷ್ಟು ಬ್ಯೂಟಿಫುಲ್ ಸೀನ್ರೀಸ್ ಎಲ್ಲ ಸಿಗುತ್ತೆ. ಇವಾಗ ಇದು ಏನು ನೋಡ್ತಾ ಇದ್ದೀರಲ್ವ, ಇದು ಅನ್ನದಾನಂ ಏರಿಯಾ. ಇಲ್ಲಿ ಬೆಳಗ್ಗೆ 2 ಬ್ಯಾಚಸ್ ನಡೆಯುತ್ತೆ, ಈವ್ನಿಂಗ್ 2 ಬ್ಯಾಚಸ್ ನಡೆಯುತ್ತೆ. ಮತ್ತು ಟೇಕ್ ಅವೇ ಮಾಡೋರಿಗೆ ಅವ್ರಿಗೊಂದು ಬ್ಯಾಚ್ ಇರುತ್ತೆ, ಆ ಟೈಮಲ್ಲೇ ನೀವು ಬಂದು ತೊಗೋಬೇಕು. ಇದು ನೈಟ್ ವ್ಯೂ ಹೆಂಗಿದೆ ನೋಡಿ, ಅದು ಸೂರ್ಯಕುಂಡ ಆ್ಯಕ್ಚುಲಿ. ಸೊ ಬ್ಯೂಟಿಫುಲ್ ಆಗಿದೆ. ಇನ್ನು ಶಾಪಿಂಗ್ ಅಂತ ಬಂದರೆ ನಿಮಗೆ 3 ಶಾಪ್ಸ್ ಇದೆ ಈಶಾ ಲೈಫ್ ಅಂತ. ಒಂದು ಎಂಟ್ರೆನ್ಸಲ್ಲೇ ಒಂದಿದೆ, ಮೇಜರ್ ಶಾಪ್ಸ್ ಹೇಳ್ತಾ ಇದ್ದೀನಿ. ಇನ್ನೊಂದು ನೀವು ಎಂಟ್ರಿ ಆದಮೇಲೆ ಒಳಗಡೆ 2 ಇದೆ, ಒಂದು ಆಪೋಸಿಟೇ ಇದೆ. ಒಂದು ಶಾಪ್ ಬಂದುಬಿಟ್ಟು ನಿಮ್ಗೆ ಎಲ್ಲ ಥರ ಐಟಮ್ಸ್ ಸಿಗುತ್ತೆ. ಈಗ ಸ್ನೇಕ್ ರಿಂಗು, ಭೈರವಿ ಲಿಂಗ, ಡಾಲರು, ಒಂದಷ್ಟು ಶಾಲ್ಗಳು, ಸೋಪ್, ಆರ್ಗ್ಯಾನಿಕ್ ಸೋಪ್ಸು, ಘೀ, ಆಯುರ್ವೇದ ಮೆಡಿಸಿನ್ಸ್ ಎಲ್ಲ ಸಿಗುವಂತಹ ಒಂದು ಜಾಗ ಆದರೆ, ಇನ್ನೊಂದು ಜಾಗ ಬರೀ ಎಕ್ಸ್ಕ್ಲೂಸಿವ್ ಕ್ಲೋತ್ಸ್ಗೆ. ಸೊ ನಾವು 2 ಜಾಗಕ್ಕೆ ವಿಸಿಟ್ ಮಾಡಿದ್ವಿ. ಅದರಲ್ಲಿ ನಮಗೆ ತುಂಬ ಇಷ್ಟ ಆಗಿದ್ದು ಅಂದರೆ ಇದು ನಂದಿ ಆಯಿತಾ. ಜಸ್ಟ್ ನೋಡಿ ಹೆಂಗಿದೆ ಅಂದರೆ, ಐ ಡೋಂಟ್ ನೋ ನಿಮ್ಗೆ ಕಾಣಿಸ್ತಿದೆ ಅಂತ ಫೇಸು, ಎಷ್ಟು ಚೆನ್ನಾಗಿದೆ ಅಂದರೆ ನಮಗೆ ತುಂಬ ಇಷ್ಟ ಆಯಿತು. ಸೊ ವಿ ಬಾಟ್ ದಿಸ್. ಇದ್ರದ್ದು ಬಂದುಬಿಟ್ಟು ಪ್ರೈಸು 500. ಸ್ಮಾಲ್ ಸೈಜು, ನಿಮಗೆ ದೊಡ್ಡ ಸೈಜು ಸಿಗುತ್ತೆ, ಅದು ಫೈಬರ್ದು 2500. ಅದನ್ನು ಬಿಟ್ಟು ನೆಕ್ಸ್ಟ್ ನಾವು ಒಂದು ಈಶಾ ಅವ್ರದ್ದೇ ಹರ್ಬಲ್ ಟೂತ್ ಪೇಸ್ಟ್ ಅಂತ ತೊಗೊಂಡಿದ್ದೀವಿ. ನಾವು ಜಾಸ್ತಿ ಮನೇಲಿ ಹರ್ಬಲ್ಲು, ಆಯುರ್ವೇದ ಆ ಥರ ಹೋಗೋದ್ರಿಂದ ಜಸ್ಟ್ ಟ್ರೈ ಮಾಡಬೇಕಂತ ಇತ್ತು. ಸೊ ಚಿಕ್ಕದು 150 ರುಪೀಸು. ಇನ್ನೊಂದೇನು ಗೊತ್ತಾ, ನಮ್ಮೂರ ಕಡೆ ಎಲ್ಲ ಫ್ರೀಯಾಗಿ ಸಿಗುತ್ತೆ, ಆದರೆ ನಮಗೆ ದುಡ್ಡು ಕೊಟ್ಟು ತೊಗೊಂಡಿದ್ದೀವಿ. ಅದೇನಂದರೆ ಚಾರ್ಕೋಲ್ ಟ್ಯಾಬ್ಲೆಟ್ಸ್, ಅಂದರೆ ಇಜ್ಲು. ಮನೇಲಿ ಸಾಂಬ್ರಾಣಿ ಹಾಕೋಕ್ಕೆಲ್ಲ ಇಜ್ಲು ಬೇಕಲ್ವಾ, ಸಿಗೋದಿಲ್ಲ ಇವಾಗ. ಹಳ್ಳಿ ಕಡೆನೂ ಅಷ್ಟೊಂದು ಸಿಗೋಲ್ಲ, ಎಲ್ಲ ಗ್ಯಾಸ್ ಯೂಸ್ ಮಾಡೋದ್ರಿಂದ. ಸೊ ಹಾಗಾಗಿ ಇದು ಒಂದು ತೊಗೊಂಡಿದ್ದೀವಿ. ಇದರಲ್ಲಿ 10 ಟ್ಯಾಬ್ಲೆಟ್ಸ್ ಇರುತ್ತಂತೆ. ಏನಿಲ್ಲ, ಸ್ಟವ್ ಮೇಲೆ ಹಂಗೆ ಬಿಸಿ ಮಾಡಿಬಿಟ್ಟು ಕೆಂಡ ಥರ ಆಗುತ್ತೆ, ಅದಕ್ಕೆ ನಾವು ಸಾಂಬ್ರಾಣಿ ಹಾಕ್ಕೊಳ್ಳೋದು. ಇದ್ರ ಪ್ರೈಸು 60 ರುಪೀಸು. ಸೊ ಇದು 3 ಆ ಶಾಪಲ್ಲಿ ತೊಗೊಂಡಿದ್ದು. ಇನ್ನೊಂದು ಶಾಪ್ ಬಂದುಬಿಟ್ಟು ಕ್ಲೋದಿಂಗ್ಗೆ ಅಂತ ಹೇಳಿದ್ನಲ್ಲ, ಅದರಲ್ಲಿ ಒಂದಷ್ಟು ತೊಗೊಂಡ್ವಿ. ಅಲ್ಲಿ ಫುಲ್ ಕಾಟನ್ ಆ್ಯಂಡ್ ಸಿಲ್ಕ್ ಮೆಟೀರಿಯಲ್ಸ್ ಅಷ್ಟೇ ಸಿಗೋದು, ಸಿಂಥೆಟಿಕ್ ಎಲ್ಲ ಸಿಗೋಲ್ಲ. ಆ್ಯಂಡ್ ಸ್ವಲ್ಪ ಎಕ್ಸ್ಪೆನ್ಸಿವ್ ಅನಿಸುತ್ತೆ, ಬಟ್ ಕ್ವಾಲಿಟಿ ವೈಸ್ ಚೆನ್ನಾಗಿರುತ್ತೆ. ಸೊ ಜಾಸ್ತಿ ಶಾಪಿಂಗು ನನ್ನ ಹಸ್ಬೆಂಡ್ಗೆ ಮಾಡಿರೋದು. ಸೊ ಇಲ್ಲ ಇಟ್ಬಿಟ್ಟಿದ್ದಾರೆ. ಸೊ ಇದು ಅವ್ರದ್ದು ಒಂದು ಕುರ್ತಾ,
ಚೆನ್ನಾಗಿದೆ ಆ್ಯಕ್ಚುಲಿ. ಇದಕ್ಕೆ 1300 200 ಎಷ್ಟೋ ಕೊಟ್ಟಿದ್ದೀವಿ ಅಷ್ಟು. ಆಮೇಲೆ ಇನ್ನೊಂದು ಬಂದುಬಿಟ್ಟು ಇದು ಲೆನಿನ್ ಪ್ಯಾಂಟು, ಲೈಕ್ ಟ್ರೌಸರ್ ಥರನೇ. ಆ್ಯಕ್ಚುಲಿ ನೀವು ಅಲ್ಲಿ ಯಾವುದೇ ಬಟ್ಟೆ ತೊಗೊಂಡ್ರು ಮೋಸ್ಟ್ ಆಫ್ ದ ಬಟ್ಟೆ ಯುನಿಸೆಕ್ಸು. ಹುಡುಗಿರಿಗೆ ಅಂತ ಕೆಲವೊಂದು ಟಾಪ್ಸ್ ಇದೆ, ಅದು ಹುಡುಗಿರಿಗೆ. ಸೊ ಇದು ಒಂದು. ಇನ್ನೊಂದು ಬಂದುಬಿಟ್ಟು ಇದು ಧೋತಿ ಆಯಿತಾ, ಹಿಂಗಿರುತ್ತೆ. ಈ ಥರ ಓಪನ್ ಇದ್ದು ಹಿಂಗಿರುತ್ತೆ. ಇದು ನಾನು ಒಂದು ತೊಗೊಂಡಿದ್ದೀನಿ, ನನ್ನ ಹಸ್ಬೆಂಡು ಒಂದು ತೊಗೊಂಡಿದ್ದಾರೆ. ಸೊ ಇದ್ರ ಪ್ರೈಸ್ ಬಂದುಬಿಟ್ಟು 1300. ಆ ಪ್ಯಾಂಟ್ದು ಅಷ್ಟೇ, ಸಮ್ವೇರ್ ಅರೌಂಡ್ 1300 400 ಆ ಥರ. ಇಷ್ಟೇ ನಾವು ಶಾಪಿಂಗ್ ಮಾಡಿದ್ದು. ಓಕೆ, ಫೈನಲ್ ಅಪ್ಡೇಟ್ ಆಫ್ ಇಶಾ ಕೊಯಂಬತ್ತೂರು ಟ್ರಿಪ್ದು. ನನ್ನ ಕೈಲಿ ಎಷ್ಟು ಆಗುತ್ತೋ ಅಷ್ಟು ವೀಡಿಯೋಸ್ನ ಕ್ಯಾಪ್ಚರ್ ಮಾಡಿ ನಾನು ಆಲ್ರೆಡಿ ಈ ಬ್ಲಾಗಲ್ಲಿ ಹಾಕಿದ್ದೀನಿ. ಬಿಕಾಸ್ ತುಂಬ ರೆಸ್ಟ್ರಿಕ್ಷನ್ಸ್ ಇರುತ್ತೆ, ಫೋಟೋಸ್ ವೀಡಿಯೋಸ್ ತೊಗೊಳೋದಕ್ಕಾಗಲ್ಲ. ಅಂದ್ರೂ ಒಂದಷ್ಟು ಫೋಟೋಸ್ ತೊಗೊಂಡು ಪೋಸ್ಟ್ ಮಾಡಿದ್ದೀನಿ. ಏನಾದರೂ ಡೌಟ್ಸ್ ಇದ್ದರೆ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ, ಖಂಡಿತ ನಾನು ಆನ್ಸರ್ ಮಾಡ್ತೀನಿ. ಹಾಗೆ ಇವ್ರದ್ದು ಬುಕ್ಕಿಂಗ್ ಮಾಡುವಾಗ ಒಂದಷ್ಟು ಕಂಡೀಷನ್ಸ್ ಇರುತ್ತೆ, ಅದನ್ನೆಲ್ಲ ಇನ್ಸ್ಟ್ರಕ್ಷನ್ಸಲ್ಲಿ ಕೊಟ್ಟಿರ್ತಾರೆ ನಿಮಗೆ ಪಾಸ್ ತೊಗೊಂಡಾಗ. ಸೊ ಅದನ್ನು ನೀವು ಡೀಟೇಲಾಗಿ ಓದ್ಕೊಳ್ಳಿ ಒಂದ್ಸಲ. ಹಾಗೆ ನೀವು ಇಲ್ಲಿ ಬಂದಮೇಲೂ ಹೇಳ್ತಾರೆ, ಬಟ್ ಟು ಬಿ ಶ್ಯೂರ್ ಹೇಗಿರುತ್ತೆ ಇಲ್ಲಿ ಸ್ಟೇ ಅನ್ನೋದನ್ನೆಲ್ಲ ನೀವು ಅಲ್ಲಿ ನೋಡ್ಕೋಬೇಕು. ಅದನ್ನು ಬಿಟ್ಟರೆ ಫುಡ್ಡು ಭಿಕ್ಷಾ ಹಾಲ್ ಅಂತ ಇರುತ್ತೆ, ಊಟ ಕೊಡ್ತಾರೆ ದಿನಕ್ಕೆ 2 ಸಲ. ಬ್ರಂಚ್ ಅಂತ ಕೊಡ್ತಾರೆ, ಡಿನ್ನರ್ ಅಂತ ಕೊಡ್ತಾರೆ. ಬ್ರೇಕ್ಫಾಸ್ಟ್ ಮತ್ತು ಲಂಚ್ ಕಾನ್ಸೆಪ್ಟ್ ಇಲ್ಲ. ಇವ್ರ ಕಾನ್ಸೆಪ್ಟ್ ಏನಿದ್ರು ಕೀಪಿಂಗ್ ಬಾಡಿ ಲೈಟ್ ಅನ್ನೋದು. ಸೊ ಹಾಗಾಗಿ 2 ಮೀಲ್ಸ್ ಪರ್ ಡೇ ಇರುತ್ತೆ. ಆ್ಯಂಡ್ ಆ ಮೀಲ್ಸ್ ಕೂಡ ಎಷ್ಟು ಹೆಲ್ದಿಯಾಗಿ ಡಯಟ್ ಫ್ರೆಂಡ್ಲಿ ಇರುತ್ತೆ ಅಂದರೆ, ಎಷ್ಟೇ ನಿಮ್ಗೆ ಹುಷಾರಿಲ್ಲ ಅಂದ್ರೂ, ಆಚೆ ಫುಡ್ ತಿನ್ನಲ್ಲ ಅಂದ್ರೂ ಇಲ್ಲಿ ಆರಾಮಾಗಿ ಊಟ ಮಾಡ್ಬೋದು. ಕ್ಲೀನಾಗಿ ಹೆಲ್ದಿಯಾಗಿ, ತುಂಬ ಆಯಿಲ್ ಹಾಕಿ ಮಾಡಿರೋದು, ಏನು ತರಕಾರಿ ಇಲ್ಲದೆ ಕೊಡೋದು ಆ ಥರದ್ದೆಲ್ಲ ಮಾಡಲ್ಲ. ತುಂಬ ಚೆನ್ನಾಗಿ ಕೊಡ್ತಾರೆ ಫುಡ್ಡು. ಸೊ ನೀವೇನಾದರೂ ಸ್ಟೇ ಇದ್ದರೆ ಖಂಡಿತ ಭಿಕ್ಷಾ ಹಾಲಲ್ಲಿ ಫುಡ್ ಟ್ರೈ ಮಾಡಿ. ಬಿಕಾಸ್ ವಿತೌಟ್ ಸ್ಟೇ ನಿಮಗೆ ಭಿಕ್ಷಾ ಹಾಲ್ಗೆ ಎಂಟ್ರಿನೇ ಇರೋದಿಲ್ಲ. ಅದನ್ನು ಬಿಟ್ಟರೆ ನಿಮಗೆ ಚೆಕ್-ಇನ್ ಚೆಕ್ಔಟ್ ಟೈಮ್ ಎಲ್ಲ ಆಟ್ ಟೈಮ್ಸಲ್ಲಿರುತ್ತೆ. 8 AM 1 PM 6 PM ಆ ಥರ ಟೈಮ್ಸ್ ಇರುತ್ತೆ. ಅದನ್ನು ಬಿಟ್ಟು ಓವರಾಲ್ ನನ್ನ ಎಕ್ಸ್ಪೀರಿಯನ್ಸ್ ತುಂಬ ಚೆನ್ನಾಗಿತ್ತು. 1 ಡೇ ಸಾಕಾಗಿಲ್ಲ ಅಂತ ಅನ್ನಿಸ್ತು. ನೀವೇನಾದರೂ ಬರ್ತಾರೆ 2 ಡೇಸ್ ಬುಕ್ ಮಾಡಿಕೊಂಡ್ರೆ ಆರಾಮಾಗಿ ಎಲ್ಲನೂ ನಿಧಾನಕ್ಕೆ ಎಕ್ಸ್ಪ್ಲೋರ್ ಮಾಡ್ಬೋದು. ಮತ್ತು ಒಂದಷ್ಟು ಶಾಪಿಂಗ್ ವೀಡಿಯೋಸು ನಾನು ಹಾಕಿದ್ದೀನಿ, ಏನೇನು ತೊಗೊಂಡಿದ್ದೀನಿ ಅಂತ. ಅದನ್ನು ಬಿಟ್ಟು ಅಷ್ಟೇ. ಮೆಡಿಟೇಷನ್ ಎಲ್ಲ ಮಾಡೋರಿಗೆ ತುಂಬ ಚೆನ್ನಾಗಿರುತ್ತೆ. ನೀವು ಯೋಗ ಮಾಡ್ತೀರಾ ಅಂದರೆ ಅದಕ್ಕೂ ಬ್ಯಾಚಸಲ್ಲಿ ಯೋಗ ಹೇಳ್ಕೊಡ್ತಾರೆ ಟಿಲ್ 4 PM. ಐ ಥಿಂಕ್ ಫ್ರಮ್ 8 AM 10 AM ಇಂದ 4 PM ಬ್ಯಾಚಸಲ್ಲಿ ಹೇಳ್ಕೊಡ್ತಾರೆ. ಮತ್ತು ಮೈಂಡ್ಫುಲ್ ಮಿರಾಕಲ್ ಮೈಂಡ್ಫುಲ್ ಮೆಡಿಟೇಷನ್ ಅಂತ ಏನೋ ಒಂದು ಕಾನ್ಸೆಪ್ಟ್ ಇದೆ. ಅದನ್ನು ಅಷ್ಟೇ ಒಂದು 7 ಮಿನಿಟ್ಸಲ್ಲಿ 3 ಲ್ಯಾಂಗ್ವೇಜಸಲ್ಲಿ ಹೇಳ್ಕೊಡ್ತಾರೆ, ಕನ್ನಡ ಇರಲ್ಲ ಅದರಲ್ಲಿ. ಅದನ್ನು ಬಿಟ್ಟು ಅಷ್ಟೇ. ಕ್ಯಾಫೆಟೇರಿಯಾಸ್ ಇದೆ, ನೀವು ಊಟ ಮಾಡೋಕ್ಕೆಲ್ಲ ಏನೂ ಪ್ರಾಬ್ಲಮ್ ಇರಲ್ಲ. ಆಟ್ ಟೈಮ್ಸಲ್ಲಿ ಬೆಳಿಗ್ಗೆ ಬ್ರಂಚ್ ತಿಂದಾದ್ಮೇಲೆ ಹೊಟ್ಟೆ ಹಸಿ, ಕಾಫಿ ಬೇಕು, ಟೀ ಬೇಕು ಅಂದರೆ ಎಲ್ಲ ಫೆಸಿಲಿಟೀಸ್ ಇದೆ. ಇಷ್ಟ ಇವತ್ತಿನ ವ್ಲಾಗ್. ಹಾಗೆ ಇದು ಭೈರವಿ ಸೂತ್ರ ಅಂತೇನೋ ಹೇಳ್ತಾರೆ, ಅಭಯ ಸೂತ್ರ ಅಂತ. ಸೊ ಅದನ್ನು ತೊಗೊಂಡಿದ್ದೀವಿ. ಸೊ ಆಮೇಲೆ ಈ ಥರ ಒಂದು ಟ್ಯಾಗ್ ಕೊಡ್ತಾರೆ ನೀವು ಸ್ಟೇ ಇರೋರಿಗೆ. ಥ್ರೂ ಔಟ್ ಯುವರ್ ಸ್ಟೇ ನೀವು ಈ ಟ್ಯಾಗ್ನ ಹಾಕ್ಕೋಬೇಕು, ಬಿಕಾಸ್ ಎಲ್ಲರಿಗೂ ಎಂಟ್ರಿ ಇರಲ್ಲ ಅನ್ನೋದಕ್ಕೋಸ್ಕರ. ಇಷ್ಟ ಇವತ್ತಿನ ವ್ಲಾಗ್. ಈ ವ್ಲಾಗ್ ಇಷ್ಟ ಆಗಿದ್ದರೆ ಪ್ಲೀಸ್ ಡೂ ಲೈಕ್, ಶೇರ್, ಕಮೆಂಟ್ ಆ್ಯಂಡ್ ಸಬ್ಸ್ಕ್ರೈಬ್. ಆಗಲೇ ಹೇಳಿದಂಗೆ ಏನಾದರೂ ಡೌಟ್ಸ್ ಇದ್ದರೆ ಪ್ಲೀಸ್ ಡೂ ಕಮೆಂಟ್, ನಾನು ರೆಸ್ಪಾಂಡ್ ಮಾಡ್ತೀನಿ. ಹಾಗೆ ನನ್ನ ವ್ಲಾಗ್ಸ್ ರೆಗ್ಯುಲರ್ ಇರಲ್ಲ, ಬಿಕಾಸ್ ಡೈಲಿ ವ್ಲಾಗ್ಸ್ ಮಾಡೋದು ಇನ್ನೂ ಕಂಟೆಂಟ್ ಇಲ್ಲ ಅಂತ ಅನಿಸುತ್ತೆ. ಹಾಗಾಗಿ ಗೊತ್ತಿಲ್ಲ, ಮುಂದೆ ಟ್ರೈ ಮಾಡಿದ್ರೂ ಮಾಡಬಹುದು. ಇಷ್ಟೇ. ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್. ಬಾಯ್.